स्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಶ್ರೀಮದ್ ಭಾಗವತ ಮಹಾಪುರಾಣ 9ನೇ ಸ್ಕಂದ 15ನೆಯ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಿದ್ವಿ. ನಿನ್ನೆ ದಿವಸ ಪಾಠ ಹೇಳ್ತಾ ಕೊನೆಯಲ್ಲಿ ಬುಧ ಮತ್ತು ಇಳೆ ಅವರಿಂದ ಪುರೂರವ ಹುಟ್ಟಿದ್ದು, ಆ ಪುರೂರವ ಊರ್ವಶಿಯರ ಕಥೆಯನ್ನ ನೋಡಿದ್ವು. ಆ ಪುರೂರವ ಊರ್ವಶಿಯರಿಗೆ 6 ಜನ ಮಕ್ಕಳು. ಅಲ್ಲಿಂದ ಈ ಅಧ್ಯಾಯ ಪ್ರಾರಂಭವಾಗುತ್ತೆ. ಶ್ರೀ ಬಾದರಾಯಣೀ ಉವಾಚ. ಪ್ರತಿ ಬಾರಿ ಶ್ರೀ ಶುಕ ಉವಾಚ ಅಂತ ಹೇಳೋರು ಇಲ್ಲಿ ಬಾದರಾಯಣೀ ಅಂತ ಬಳಸಿದ್ದಾರೆ. ಅದೇನು ವಿಶೇಷ ನಾವು ನೋಡ್ಬೇಕು. ಶುಕರಿಗೆ ಬಾದರಾಯಣಿ ಅನ್ನೋ ಹೆಸರಿನಿಂದ ಇಲ್ಲಿ ಹೇಳಿದ್ದಾರೆ ಉವಾಚ ಅನ್ನೋದನ್ನು. ಐಳಸ್ಯ ಚೋರ್ವಶೀರ್ಗರ್ಭಾತ್ ಷಡಾಸನ್ನಾತ್ಮಜಾನ್ಪ ಆಯುಶ್ರುತಾಯುಃ ಸತ್ಯಾಯೋ ರಯೋರಥ ವಿಜಯೋ ಜಯಃ. ಇಳ ಪುತ್ರನಾಗಿರುವಂತಹ ಪುರೂರವ ಮತ್ತು ಊರ್ವಶಿಯರಿಗೆ 6 ಜನ ಸಂತಾನ. ಅವರ ಹೆಸರುಗಳು ಆಯು, ಶ್ರುತಾಯು, ಸತ್ಯಾಯು, ರಯ, ವಿಜಯ, ಜಯ ಎನ್ನುವಂಥದ್ದು. ಅದರಲ್ಲಿ 5ನೇನಾಗಿರುವಂತಹ ವಿಜಯನಿಗೆ, ಮೊದಲನೇದಾಗಿರುವಂತಹ ಶ್ರುತಾಯುನಿಗೆ ವಸುಮಂತ ಅನ್ನುವಂತಹ ಮಗ, 2ನೇದಾಗಿರುವಂತಹ ಸತ್ಯಾಯುಗಿನೇ ಶ್ರುತಂಜಯನ್ ಅನ್ನುವಂಥ ಮಗ, 2ನೇದು ಶ್ರುತಾಯು, 3ನೇದು ಸತ್ಯಾಯು ಮಗ, 4ನೇದಾಗಿರುವಂತಹ ರಯನಿಗೆ ಏಕ ಎಂಬಂತಹ ಮಗ, 5ನೇದಾಗಿರುವಂತಹ ಜಯನಿಗೆ ಅಮಿತ ಎನ್ನುವಂಥ ಮಗ. ಮುಂದೆ ವಿಜಯನಿಗೆ ಭೀಮ ಎನ್ನುವಂತಹ ಮಗ ಹುಟ್ಟುತ್ತ. ಆ 6ನೇದಾಗಿರುವಂತಹ ವಿಜಯನಿಗೆ 5ನೇದಾಗಿರುವಂತಹ ವಿಜಯನಿಗೆ, ಅದರಲ್ಲಿ 1, 2 ಅಂತ ನಿಶ್ಚಿತವಾಗಿ ಹೇಳಿಲ್ಲ, ಛಂದಸ್ಸಿಗೆ ಅನುಗುಣವಾಗಿ ಹಿಂದೆ ಮುಂದೆ ಆಗಿದೆ ಹೆಸರುಗಳು. ಶ್ಲೋಕದಲ್ಲಿ ಆಯುಶ್ರುತಾಯುಸ್ ಸತ್ಯಾಯು ರಯೋಥ ವಿಜಯೋ ಜಯ, ವಿಜಯ 5ನೇದು ಬರುತ್ತೆ. ಆ 5ನೇದಾಗಿರುವಂತಹ ವಿಜಯನಿಗೆ ಭೀಮ ಎನ್ನುವಂತಹ ಮಗ, ಆ ಭೀಮನಿಗೆ ಕಾಂಚನ, ಕಾಂಚನನಿಗೆ ಹೋತ್ರಕ, ಆ ಹೋತ್ರಕನಿಗೇನೆ ಜಹ್ನು ಎನ್ನುವಂತಹ ಮಗನು. ಈ ಜಹ್ನುವಿನಿಂದಲೇನೆ ಗಂಗೆಗೆ ಜಾಹ್ನವಿ ಅಂತ ಹೆಸರು ಬಂದಿದ್ದು. ಭಗೀರಥನ ಆ ಪ್ರಯತ್ನದಲ್ಲಿ ಭೂಮಿಗೆ ಬಂದಂತಹ ಗಂಗೆ ಸ್ವಚ್ಛಂದವಾಗಿ, ಅಂದ್ರೆ ಶಿವಜಟಾ ಬಂಧನದಿಂದ ಮುಕ್ತಳಾಗಿರುವಂತಹ ಗಂಗೆ ಸ್ವಚ್ಛಂದವಾಗಿ ತನ್ನ ಪೂರ್ಣ ಪ್ರಮಾಣದ ಪ್ರವಾಹದಿಂದ ಹರಿಯುತ್ತಿರುವಾಗ ಪಕ್ಕದಲ್ಲಿರುವಂತಹ ಋಷ್ಯಾಶ್ರಮ, ಆ ಜಹ್ನು ಆಶ್ರಮವೇ ಆಗಿರ್ತದೆ. ಕೊಚ್ಕೊಂಡು ಹೋದಾಗ ಅದರಿಂದ ಕೋಪಗೊಂಡಂತಹ ಅವನು ಜಹ್ನು ತನ್ನ ಬೊಗಸೆಯಲ್ಲಿ ಇಡೀ ಗಂಗೆಯನ್ನ
ಪಾನ ಮಾಡಿರ್ತಾನೆ. ಆಮೇಲೆ ಭಗೀರಥನ ಕೆಲಸ ಅರ್ಧಕ್ಕೆ ನಿಲ್ಲುತ್ತೆ. ಮತ್ತೆ ಅವನು ಎಲ್ಲಾ ಕಥೆಯನ್ನು ಹೇಳಿ ಬೇಡಿಕೊಂಡಾಗ ಅವನ ತೊಡೆಯಿಂದ ಆ ಗಂಗೆಯ ಪ್ರವಾಹವನ್ನ ಮುಂದುವರಿಸ್ತಾನೆ. ಆವಾಗ ಅವಳಿಗೆ ಜಾಹ್ನವಿ ಅನ್ನುವಂತ ಹೆಸರು ಬರುತ್ತೆ. ಆ ಜಹ್ನುನೇ ಈ ಚಂದ್ರವಂಶದಲ್ಲಿ ಹುಟ್ಟಿರುವಂತವನು. ಆ ಜಹ್ನುವಿನ ಮಗ ಪೂರು, ಪೂರುವಿನ ಮಗ ಬಲಾಕ, ಬಲಾಕನ ಮಗ ಅಜಕ, ಅಜಕನ ಮಗ ಕುಶ, ಕುಶನ ಮಗ ಕುಶಾಂಬ, ಧೂರ್ತಯ, ವಸು ಮತ್ತು ಕುಶನಾಭ, 4 ಜನ ಮಕ್ಕಳು. ಅದರಲ್ಲಿ ಹಿರಿಯನಾಗಿರುವಂತಹ ಕುಶಾಂಬನಿಗೆ ಗಾಧಿ ಎನ್ನುವಂತಹ ಒಬ್ಬ ಮಗ. ಆ ಗಾಧಿ ಎನ್ನುವಂತಹ ಮಗನಿಗೆ ಸತ್ಯವತಿ ಎಂಬುವಂತಹಳು ಮಗಳು. ಒಮ್ಮೆ ಭೃಗುವಂಶದ ರುಚಿಕ ಎಂಬಂತಹ ಬ್ರಾಹ್ಮಣ ಈ ಸತ್ಯವತಿಯನ್ನು ನೋಡಿ ಮದುವೆ ಆಗ್ಬೇಕು ಅಂತ ಹೇಳಿ ಇಷ್ಟಪಡ್ತಾನೆ. ಆಗ ಅವಳ ತಂದೆ ಆಗಿರುವಂತಹ ಗಾಧಿ ಹೇಳ್ತಾಳೆ, ಈ ಸತ್ಯವತಿಯನ್ನು ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ನೀನು ಕನ್ಯಾಶುಲ್ಕವನ್ನು ಕೊಡಬೇಕಾಗತ್ತೆ. ಕನ್ಯಾಶುಲ್ಕ ಅಷ್ಟಿಷ್ಟಲ್ಲ, ಬಹಳ ದೊಡ್ಡ ಪ್ರಮಾಣದ ಕನ್ಯಾಶುಲ್ಕ ಅಂತ ಹೇಳ್ತಾರೆ. ಕನ್ಯಾಶುಲ್ಕ ಅನ್ನೋ ಪದ ಭಾಗವತದಲ್ಲಿ ಬಂದಿದೆ. ಕನ್ನಡದಲ್ಲಿ ತೆರ ಅಂತಾರೆ ಇದಕ್ಕೆ. ಏಕಶ್ಯಾಮಕ ವರ್ಣಾನಾಂ ಹಯಾನಾಂ ಚಂದ್ರವರ್ಚಸಾಂ ಸಹಸ್ರಂ ದೀಯತಾಂ ಶುಲ್ಕಂ ಕನ್ಯಾಯಾಹ ಕೌಶಿಕಾ ವಯಂ ಅಂತ. ಕನ್ಯಾಶುಲ್ಕವಾಗಿ ಅಂದ್ರೆ ಈ ಒಂದು ಪದ ಗಮನಿಸಿ. ವರದಕ್ಷಿಣೆ ವರದಕ್ಷಿಣೆ ಅನ್ನೋ ರೀತಿಯಲ್ಲಿ ಯಾವ ರೀತಿ ಅದೊಂದನ್ನು ತುಂಬಾ ದೊಡ್ಡದಾಗಿರುವಂತಹ ಒಂದು ಸಾಮಾಜಿಕ ಪಿಡುಗು ಅನ್ನೋ ರೀತಿಯಲ್ಲಿ ಚಿತ್ರಿಸಲಾಗಿದೆ. ಸಮಾಜ ಅಂದಮೇಲೆ ಸಂಪೂರ್ಣವಾಗಿ 100% ಶುದ್ಧವಾಗಿ ಸ್ವಚ್ಛವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯೋ ಕೆಲವು ಘಟನೆಗಳು ನಡೆದಿರ್ತವೆ. ಅವು ಅಪವಾದಗಳ ರೂಪದಲ್ಲಿ ಗ್ರಹಿಸಬೇಕು. ಅವುಗಳನ್ನ ದೋಷಗಳು ಎಂದನ್ನು ಗ್ರಹಿಸಿ ದೋಷವಾಗಿಯೇನೆ ನೋಡಬೇಕು ಹೊರತು ಆ ದೋಷಗಳನ್ನೇ, ಆ ಅಪವಾದಗಳನ್ನೇ ಇಡೀ ಸಮಾಜಕ್ಕೆ ಲೇಪನ ಮಾಡುವಂತಹ ಕೆಲಸ ಸಾಧುವಲ್ಲ. ವರದಕ್ಷಿಣೆ ವಿಷಯದಲ್ಲಿ ಹಾಗಾಗಿದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇಡೀ ಹಿಂದೂ ಸಮಾಜಕ್ಕೇನೆ ವರದಕ್ಷಿಣೆ ಅನ್ನುವಂಥದ್ದು ಒಂದು ಕಳಂಕ ಅನ್ನೋ ರೂಪದಲ್ಲಿ ಪ್ರಚಾರ ಅದೆಲ್ಲ ಆಗಿದೆ. ಆದರೆ ಕನ್ಯಾಶುಲ್ಕ ಅನ್ನೋದು ಒಂದು ಪದ್ಧತಿ ಇದೆ ವಿವಾಹದಲ್ಲಿ ಅನ್ನುವಂಥದ್ದನ್ನು ಅದನ್ನ ಬುದ್ಧಿಪೂರ್ವಕವಾಗಿ ಮುಚ್ಚಿಡುವಂಥವ್ರು ನಮ್ಮ ಆಧುನಿಕ ಈ ಬುದ್ಧಿಜೀವಿಗಳು. ಮಲಯಾಳಿ ಪ್ರಾಂತದಲ್ಲಿ, ಕೇರಳದಲ್ಲಿ ಇವಾಗಲೂ ಕನ್ಯಾಶುಲ್ಕವೇ ಇದೆ. ಅಲ್ಲಿ ಆಸ್ತಿಯ ಇವಾಗಲೂ ಅಂದ್ರೆ ಸ್ವಾತಂತ್ರ್ಯ ನಂತರ ಏನು ಅಂತ ಇವಾಗ ಹೇಗಿದೆಯೋ ಸಂವಿಧಾನದ ಮೂಲಕ ನಡೀತಿರ್ಬೋದು. ಸಾಂಪ್ರದಾಯಿಕವಾಗಿ ಅಲ್ಲಿ ತಾಯಿಯಿಂದ ಮಗಳಿಗೆ ಆಸ್ತಿ ಹಕ್ಕು ಎಲ್ಲ ಹೋಗುವಂತಹದ್ದು ಕೇರಳದಲ್ಲಿ ಇರುವಂತಹದ್ದು. ಈ ತೆರ ಅನ್ನುವಂತಹದ್ದು ಅಲ್ಲಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಒಂದು ಕಾಲದಲ್ಲಿ ಎಲ್ಲವೂ ಸರ್ವೇ ಸಾಮಾನ್ಯವಾಗಿ ಅಲ್ಲ, ಅನಿವಾರ್ಯ ಸಂದರ್ಭದಲ್ಲಿ ತೆರ ಕೊಟ್ಟು ಮದುವೆ ಮಾಡಿಕೊಂಡು ಬಂದಿರುವಂತಹ ಅನೇಕ ಉದಾಹರಣೆಗಳು ಉತ್ತರ ಕರ್ನಾಟಕದ ಮನೆಗಳಲ್ಲಿ ಸಿಗುತ್ತವೆ. 1-2-3 ತಲೆಮಾರಿನ ಹಿಂದಿನಲ್ಲಿ ಅನಿವಾರ್ಯ ಪ್ರಸಂಗ ಬಂದಾಗ ತೆರ ಕೊಟ್ಟು ಮದುವೆ ಮಾಡಿಕೊಂಡು ಬರುವಂತಹ ಉದಾಹರಣೆಗಳು ಸಿಗುತ್ತವೆ. ಇಲ್ಲಿ ಆ ಗಾಧಿ ಅನ್ನುವಂತಹವನು ಕ್ಷತ್ರಿಯ ರಾಜ. ಆದ್ರೂ ಆ ಕಾಲದಲ್ಲಿ ಕನ್ಯಾಶುಲ್ಕ ವಹಿವಾಟು ಶುರುವಾಗಿರಬಹುದೇನೋ ಸಾಮಾಜಿಕವಾಗಿ ಚಿಂತನೆ ಮಾಡಿದಾಗ. ಕನ್ಯಾಶುಲ್ಕ ಅನ್ನುವಂತಹ ಪದವೇ ಬಂದಿರೋದ್ರಿಂದ ಆ ಕಾಲಿನ ಸಾಮಾಜಿಕ ಸ್ಥಿತಿಗತಿಯಲ್ಲಿ ಅದು ಒಂದು ವ್ಯವಹಾರ ಅಥವಾ ವಹಿವಾಟು ಅನ್ನೋದಿತ್ತು ಅಂತ ನಾವು ಗ್ರಹಿಸಲೇಬೇಕಾಗತ್ತೆ. ಅವನು ಹೇಳ್ತಾನೆ, ನಾನು ಇಷ್ಟು ಇವಳು ಮಗಳು ಸೌಂದರ್ಯವತಿ, ಎಲ್ಲ ಗುಣಲಕ್ಷಣ ಉಳ್ಳಂಥವಳು, ಇವಳಿಗೆ ಸುಂದರ ಆಗಿರುವಂಥವಳು, ಅದರಿಂದ ಇವಳಿಗೆ ನಾನು ಸಾಧಾರಣ ಶುಲ್ಕಕ್ಕೆ ಕೊಡೋದಿಲ್ಲ ಇವಳನ್ನ. ಎಂತಹ ಶುಲ್ಕ ಕೊಡಬೇಕು ಅಂತ ಹೇಳಿದ್ರೆ ಏಕಶ್ಯಾಮ ಕರ್ಣಾನಾಂ ಹಯಾನಾಂ ಚಂದ್ರವರ್ಚಸಾಂ
ಕುದುರೆ ಇಡೀ ಶರೀರವೆಲ್ಲ ಬಿಳುಪಾಗಿರ್ಬೇಕು, ಚಂದ್ರನಂತೆ ಪ್ರಭೆಯುಳ್ಳಂತಹ ಬಿಳುಪಾಗಿರ್ಬೇಕು, ಅಷ್ಟೊಂದು ಬಿಳಿಯಾಗಿದ್ರೂ ಒಂದು ಕಿವಿ ಮಾತ್ರ ಕಪ್ಪಾಗಿರ್ಬೇಕು. ಅಂತಹ 1000 ಕುದುರೆಗಳು ಇವಳಿಗೆ ಕನ್ಯಾಶುಲ್ಕ ರೂಪದಲ್ಲಿ ತಂದು ಕೊಟ್ಟಾಗ ನಾನು ಇವಳನ್ನು ನಿಂಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಅವನು ರುಚಿಕ ಎನ್ನುವಂಥವನು ಅವಳ ಮೇಲೆ ಮನಸ್ಸಿರೋದ್ರಿಂದ ಅವನು ತನ್ನ ತಪಶಕ್ತಿಯಿಂದ, ಅವನು ಬ್ರಾಹ್ಮಣ, ತನ್ನ ತಪಶಕ್ತಿಯಿಂದ ವರುಣನ ಹತ್ರ ಹೋಗಿ ವರುಣನಿಂದ ಅವನು ಹೇಳಿದಂತೆ, ಅಂದ್ರೆ ಗಾಧಿ ರಾಜನು ಹೇಳಿದಂತೆ ಒಂದು ಕಿವಿ ಮಾತ್ರ ಕಪ್ಪು, ಮಿಕ್ಕಿದ್ದೆಲ್ಲ ಅತ್ಯಂತ ಶುಭ್ರ ವರ್ಣಗಳಾಗಿ ಇರುವಂತಹ 1000 ಕುದುರೆಗಳನ್ನ ತಂದು ಕನ್ಯಾಶುಲ್ಕವಾಗಿ ಗಾಧಿರಾಜನಿಗೆ ಕೊಟ್ಟು ಸತ್ಯವತಿಯನ್ನ ಮದುವೆ ಆಗ್ತಾನೆ. ಅವನು ಮದುವೆ ಆದ್ಮೇಲೆ ಹೀಗೆ ಅವನ ನಿತ್ಯ ಅನ್ಹಿಕ ಅನುಷ್ಠಾನ ಇತ್ಯಾದಿಗಳೆಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ದಿವಸ ಅವನು ಗೃಹಸ್ಥ ಜೀವನ ನಡೆಸ್ತಾ ಇರ್ತಾನೆ. ಒಂದು ದಿವಸ ಸತ್ಯವತಿ ಮತ್ತು ಅವಳ ತಾಯಿ ಇಬ್ಬರು ಈ ಬ್ರಾಹ್ಮಣನಲ್ಲಿ ನಮಗೆ ಸಂತಾನಕ್ಕೆ ಅನುಗ್ರಹ ಮಾಡಬೇಕು ಅಂತ ಕೇಳ್ತಾರೆ. ಇವನ ತಪಶ್ಚರ್ಯ, ಇವನ ಆನ್ಹಿಕಾದಿಗಳು ಇತ್ಯಾದಿಗಳನ್ನೆಲ್ಲವನ್ನು ಗಮನಿಸಿ ಇವನ ಅನುಗ್ರಹದಿಂದ ನಮಗೆ ಸಂತಾನವಾಗಬೇಕು ಆಗಬಹುದು ಅನ್ನುವಂಥದ್ದು ಅವ್ರದ್ದು ನಂಬಿಕೆ. ಆದ್ರಿಂದ ಕೇಳ್ತಾರೆ. ಹಾಗವ್ರು ಕೇಳಿರೋದ್ರಿಂದ ಅವನು ಇಬ್ಬರಿಗೂ ಕೂಡ ಯಜ್ಞವನ್ನ ಮಾಡಿ, ಇಬ್ಬರಿಗೋಸ್ಕರ ಯಜ್ಞವನ್ನ ಮಾಡಿ, ಯಜ್ಞದ ಒಂದು ಪೂರ್ಣಾಹುತಿಯ ಒಂದು ಭಾಗವಾಗಿರುವಂತಹ ಪಾಯಸವನ್ನ ಅಥವಾ ಯಾವುದೋ ಒಂದು ಘೃತವನ್ನೋ ತುಪ್ಪವನ್ನೋ ಅದನ್ನ ಬ್ರಾಹ್ಮ ಮಂತ್ರಗಳಿಂದ ಅಭಿಮಂತ್ರಣೆ ಮಾಡಿ ತನ್ನ ಪತ್ನಿಯಾಗಿರುವ ಸತ್ಯವತಿಗೆ ಕೊಡ್ತಾನೆ. ಕ್ಷಾತ್ರ ಮಂತ್ರಗಳಿಂದ ಆ ಪಾಯಸಕ್ಕೆ ಅಥವಾ ಹವಿಸ್ಸಿಗೆ ಅಭಿಮಂತ್ರಣ ಮಾಡಿ ತನ್ನ ಅತ್ತೆಯಾಗಿರುವ, ಅಂದ್ರೆ ಸತ್ಯವತಿಯ ತಾಯಿ ಆಗಿರುವಂತವಳಿಗೆ ಆ ಪಾಯಸವನ್ನ ಕೊಡ್ತಾನೆ ಅಭಿಮಂತ್ರದ. ಇವಾಗ ತನ್ನ ಹೆಂಡತಿಗೆ ಬ್ರಾಹ್ಮ ಮಂತ್ರಗಳಿಂದ ಸತ್ಯವತಿಗೆ, ತನ್ನ ಅತ್ತೆಗೆ ಕ್ಷಾತ್ರ ಮಂತ್ರಗಳಿಂದ. ಅಂದ್ರೆ ಅವನ ಆಶಯ ಇಷ್ಟೇನೆ, ಸತ್ಯವತಿ ನನ್ನ ಹೆಂಡತಿ, ನಾನು ಬ್ರಾಹ್ಮಣ, ಆದ್ರಿಂದ ಇವಳ ಉದರದಲ್ಲಿ ಬ್ರಾಹ್ಮಣನೇ, ಬ್ರಹ್ಮ ವರ್ಚಸ್ಸುಳ್ಳವನೇ ಜನಿಸಬೇಕು. ನಮ್ಮ ಅತ್ತೆ ಕ್ಷತ್ರಿಯ, ಕ್ಷತ್ರಿಯನಿಗೆ ಗಾಧಿಯನ ಮಡದಿ ಆಗಿರೋದ್ರಿಂದ ಅವನು ಕ್ಷತ್ರಿಯನ ಮಡದಿಯವಳು, ಆದ್ರಿಂದ ಅವಳ ಉದರದಲ್ಲಿ ಕ್ಷಾತ್ರ ತೇಜಸ್ಸುಳ್ಳವನೇ ಜನಿಸ್ಬೇಕು ಅನ್ನೋದು ಅವನ ಎಣಿಕೆ ಆಗಿರ್ತದೆ, ಒಂದು ಆಶಯವಾಗಿರ್ತದೆ. ಆದ್ರೆ ಇಲ್ಲಿ ವಿಧಿಯಾಟ ಅಥವಾ ಈ ನಾನು ಮೇಲಿನ ಮೇಲೆ ಹೇಳ್ತಿರ್ತೇನೆ, ಪುರಾಣಗಳಲ್ಲಿ ನಡೆಯುವ ಘಟನೆಗಳು ವಿಚಿತ್ರ, ವಿಸ್ಮಯಕಾರಿ. ನಮಗೆ ನಮ್ಮ ಈಗಿನ ಕಾಲದಲ್ಲಿ ಸಮಾಜಕ್ಕೆ ಅದನ್ನ ಹೋಲಿಸಿ ನೋಡಿದಾಗ, ಈಗಿನ ಸಮಾಜದ ಪರಿಸ್ಥಿತಿಯಲ್ಲಿ ಗಮನಿಸಿದಾಗ ಜೀರ್ಣಿಸ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಘಟನೆಗಳು ನಡೆದ್ರೂ ಆ ಘಟನೆಗಳಿಂದ ಮುಂದೆ ಲೋಕಕ್ಕೆ ಬಹಳ ಬಹಳ ಉಪಕಾರವಾಗಿರುತ್ತದೆ, ಬಹಳ ರೀತಿಯಿಂದ ಕಲ್ಯಾಣವಾಗಿರುತ್ತದೆ. ಆ ಕಾರಣಕ್ಕಾಗಿಯೇನೆ ಅಂತಹ ವಿಚಿತ್ರ ವಿಸ್ಮಯ ಘಟನೆಗಳು ನಡೆದಿರುತ್ತವೆ. ಅದನ್ನು ನಾವು ಪುರಾಣಗಳಲ್ಲಿ ಗಮನಿಸಬೇಕು. ಯಾವುದೇ ವಿಸ್ಮಯಕಾರಿ ಘಟನೆ ಗಮನಿಸಿದ್ರೆ ಈ ಘಟನೆಯಿಂದ ಯಾವುದೋ ಒಂದು ಉತ್ತಮ ಲೋಕ ಕಲ್ಯಾಣಕ್ಕಾಗಿ ಉತ್ತಮ ಫಲ ಕೊಡುವಂತಹ ಘಟನೆ ಮುಂದೆ ನಡೆಯಲಿದೆ, ಅದಕ್ಕೋಸ್ಕರ ಇದು ಹೀಗಾಗಿದೆ ಎಂಬುದಾಗಿ ನಾವು ಗ್ರಹಿಸಬೇಕು. ಇಲ್ಲಿಯೂ ಕೂಡ ಪರಶುರಾಮನಂತಹ ಒಂದು ಅಸಾಮಾನ್ಯ ವ್ಯಕ್ತಿತ್ವ ಯಾಕೆ ಅಂದ್ರೆ ಪರಶುರಾಮ ಬ್ರಾಹ್ಮಣನಲ್ಲಿ ಅಷ್ಟೊಂದು ಸಿಟ್ಟು, ಅಷ್ಟೊಂದು ಪರಾಕ್ರಮ ಅಸಾಧ್ಯದ ಮಾತು. ಯಾಕೆಂದ್ರೆ ಬ್ರಾಹ್ಮಣ ತಪೋನಿಷ್ಠ, ಅವನ ಆಹಾರ, ಅವನ ದಿನಚರ್ಯೆ ಯಾವುದನ್ನು ಕ್ಷತ್ರ ತೇಜಸ್ಸಿಗೆ ಸಮಾನವಾಗಿ ಇರ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಬ್ರಾಹ್ಮಣನಿಂದ. ಆದ್ರೂ ಪರಶುರಾಮನಲ್ಲಿ ಅಂತಹ ಒಂದು ಮಹಾಪರಾಕ್ರಮ, ಆ ಒಂದು ಕ್ಷಾತ್ರ ತೇಜಸ್ಸು ಎಲ್ಲಿಂದ ಬಂತು ಅನ್ನೋದು ಇಲ್ಲಿ ಈಗ ನಮಗ್ ಗೊತ್ತಾಗುತ್ತೆ. ಅಷ್ಟಾಗಿ ಆ ಪರಶುರಾಮನಿಗೆ ಆ ಕ್ಷಾತ್ರ ತೇಜಸ್ಸು ಯಾಕೆ ಬೇಕಾಗಿತ್ತು ಅಂತ ಹೇಳಿದ್ರೆ, ಇದೆಲ್ಲ ಈ ಕಥೆ ಹೇಳ್ತಾ ಇರೋದು ಪರಶುರಾಮ ಅವತಾರದ ಹಿನ್ನೆಲೆನೇ ಇದು. ತಾವು ಗಮನಿಸಿದಂತೆ
ರಾಮಾವತಾರ ಕೃಷ್ಣಾವತಾರಗಳಾಗಬೇಕಾದಾಗ ದೇವತೆಗಳು ಎಲ್ಲ ಮೇಲೆ ಹೋಗಿ ಬೇಡಿಕೊಂಡು, ಅಂದ್ರೆ ಹೀಗೀಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಅವತಾರವನ್ನ ಮಾಡಿಸ್ಕೊಂಡ್ರು. ವಾಮನಾವತಾರದಲ್ಲಿಯೂ ಹಾಗೆ ಆಯ್ತು. ಆದರೆ ಈ ಪರಶುರಾಮಾವತಾರ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಭಾಗವತದಲ್ಲಿ ಭಗವಂತನಾದ ಮಹಾವಿಷ್ಣುವು ಭೂಮಿಯ ಮೇಲೆ ಬ್ರಾಹ್ಮಣ ರೂಪದಲ್ಲಿ ಅವತಾರ ತಾಳಬೇಕು ಅನ್ನುವ ಯಾವುದೇ ಬೇಡಿಕೆ ಇತ್ಯಾದಿಯಾಗಲಿ ತೆಗೆದುಕೊಂಡು ಹೋಗಿರಲಿಲ್ಲ. ಹಾಗಾದ್ರೆ ಪರಶುರಾಮ ಅವತಾರಕ್ಕೆ ಕಾರಣ ಏನಾಗಿತ್ತು ಅಂದ್ರೆ, ಪುನಃ ಎಲ್ಲಾ ಅವತಾರಗಳಿಗೆ ಮೂಲ ಕಾರಣವಾಗಿರುವಂತಹದ್ದು ಧರ್ಮಗ್ಲಾನಿ. ಧರ್ಮಗ್ಲಾನಿ ಅನ್ನೋದು ನಾವು ಹೀಗೆ ಅರ್ಥ ಮಾಡ್ಕೊಳ್ಬೇಕು, ಒಂದು ವ್ಯವಸ್ಥೆ ತಲೆಕೆಳಗಾದಾಗ ಆ ವ್ಯವಸ್ಥೆಯನ್ನು ಮತ್ತೆ ಸರಿಪಡಿಸ್ಲಿಕ್ಕೆ ಭಗವಂತ ಅವತಾರ ಮಾಡಿರ್ತಾನೆ ಅಂತ. ಪರಶುರಾಮನ ಕಾಲದಲ್ಲಿ ವ್ಯವಸ್ಥೆಯಲ್ಲಿ ಎಲ್ಲಿ ತೊಂದರೆ ಆಗಿತ್ತು ಅಂತ ಹೇಳಿದ್ರೆ, ಕ್ಷತ್ರಿಯ ಕುಲದವರು, ಅದರಲ್ಲೂ ವಿಶೇಷವಾಗಿ ಹೈಹಯ ವಂಶದ ಕ್ಷತ್ರಿಯ ಕುಲದವರು ತಮ್ಮ ಪರಾಕ್ರಮದಿಂದ ಅಹಂಕಾರದಿಂದ ಎಲ್ಲರ ಮೇಲೆ ತಮ್ಮ ಆಡಳಿತದ ದರ್ಪು, ಪರಾಕ್ರಮದ ದರ್ಪು, ಅತ್ಯಾಚಾರಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ವಾಸ್ತವದಲ್ಲಿ ಕ್ಷತ್ರಿಯ ಬ್ರಾಹ್ಮಣನ ಮಾರ್ಗದರ್ಶನದಲ್ಲಿ ರಾಜಾಡಳಿತ ಮಾಡಬೇಕು, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಪ್ರಜೆಗಳನ್ನ ಮಕ್ಕಳಂತೆ ಭಾವಿಸಿ ಮಾಡಬೇಕು ಅನ್ನುವಂಥದ್ದು ಆಶಯ. ಆದರೆ ಇವರು ಅದನ್ನೆಲ್ಲ ಮರೆತು ಬಿಟ್ಟು ತಮ್ಮ ಪರಾಕ್ರಮದ ಒಂದು ತಮ್ಮಿಂದಲೇನೆ ಜಗತ್ತು ನಡೀತಾ ಇದೆ ಅನ್ನುವಂತಹ ರೀತಿಯಲ್ಲಿ ಅಹಂಕಾರಾದಿಗಳು ಹೆಚ್ಚಾಗಿ ಧರ್ಮಾಧರ್ಮಗಳ ಯೋಚನೆ ಇಲ್ಲದೇನೆ, ಸರಿ ತಪ್ಪುಗಳ ಯೋಚನೆ ಇಲ್ಲದೇನೆ ಮನ ಬಂದಂತೆ ರಾಜ್ಯಾಡಳಿತ ನಡೆಸ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಅವರುಗಳಿಗೆ ಆ ವ್ಯವಸ್ಥೆ ಸರಿ ಮಾಡಬೇಕಾಗಿರುವಂತಹ, ಅಂದ್ರೆ ಕ್ಷತ್ರಿಯರ ಅಹಂಕಾರವನ್ನ ನಾಶ ಮಾಡಬೇಕಾಗಿರುವಂತಹ ಒಂದು ವ್ಯವಸ್ಥೆ ಬೇಕಾಗಿತ್ತು, ಒಂದು ಯಾವ್ದಾದ್ರೂ ಒಂದು ಕಾರಣ ಬೇಕಾಗಿತ್ತು. ಅದೇ ಪರಶುರಾಮ ಅವತಾರವಾಗುತ್ತೆ. ಈ ಪರಶುರಾಮನಲ್ಲಿ ಆ ಕ್ಷತ್ರಿಯರನ್ನೆಲ್ಲವನ್ನು ನಿಶ್ಶೇಷ ಮಾಡಬೇಕು ಅನ್ನುವಂತಹ ಪರಾಕ್ರಮ ಬರಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಬ್ರಾಹ್ಮಣನಲ್ಲಿ ಅಷ್ಟೊಂದು ಬರಲಾರದು. ಅದಕ್ಕೆ ಹಿಂದ್ಗಡೆ ಒಂದು ಘಟನೆ ನಡೆದಿರ್ತದೆ. ಆ ಘಟನೆ ಬಗ್ಗೆ ನಾನು ಇವಾಗ ಹೇಳ್ತಾ ಇದ್ದೀನಿ ಈ ಕಥೆಯಲ್ಲಿ. ಋಚೀಕ ಮಹರ್ಷಿ ಬ್ರಾಹ್ಮಣ ತನ್ನ ಪತ್ನಿ ಮತ್ತು ತಾಯಿಯರು ಅತ್ತೆಯರು ಸಂತಾನಕ್ಕೋಸ್ಕರವಾಗಿ ಅನುಗ್ರಹಿಸಬೇಕು ಅಂತ ಕೇಳಿದಾಗ ಅವರಿಗೆ ಮಂತ್ರದಿಂದ ಅಭಿಮಂತ್ರಿತವಾದ, ಅಂದ್ರೆ ಯಜ್ಞದ ಫಲಸ್ವರೂಪವಾಗಿ ಮಂತ್ರಗಳಿಂದ ಅಭಿಮಂತ್ರಿತವಾದಂತಹ ಹವಿಸ್ಸನ್ನ ಕೊಟ್ಟು, ತನ್ನ ಪತ್ನಿಯಾದಂತಹ ಸತ್ಯವತಿಯಲ್ಲಿ ಅವಳು ಬ್ರಾಹ್ಮಣಿ ಆಗಿರುವುದರಿಂದ ಬ್ರಾಹ್ಮಣ ಸಂತಾನ ಹುಟ್ಟಬೇಕು, ಬ್ರಹ್ಮವರ್ಚಸ್ಸುಳ್ಳ ಸಂತಾನ ಹುಟ್ಟಬೇಕು ಅಂತ ಹೇಳಿ ಅವಳಿಗೆ ಬ್ರಾಹ್ಮ ಮಂತ್ರಗಳಿಂದ ಅಭಿಮಂತ್ರಿತವಾಗಿರುವಂತಹ ಪಾಯಸವನ್ನು ಕೊಡ್ತಾನೆ. ತನ್ನ ಅತ್ತೆ ಕ್ಷತ್ರಿಯಳಾಗಿರುವುದರಿಂದ ಅವಳಿಗೆ ಕ್ಷಾತ್ರ ತೇಜಸ್ಸು ಇರುವಂತಹ ಸಂತಾನ ಹುಟ್ಟಲಿ ಎನ್ನುವುದಾಗಿ ಕ್ಷಾತ್ರ ಮಂತ್ರಗಳಿಂದ ಅಭಿಮಂತ್ರಿತವಾಗಿರುವಂತಹ ಪಾಯಸವನ್ನ ಅತ್ತೆ ಕೊಡ್ತಾರೆ. ವಿಚಿತ್ರ ಏನ್ ನಡೆಯುತ್ತೆ ಇಲ್ಲಿ ವಿಧಿಯಾಟ ಅಂತ ಹೇಳಿದ್ರೆ, ಸತ್ಯವತಿಯ ತಾಯಿ ಅವಳ ಮನಸ್ಸಿನಲ್ಲಿ ಯೋಚನೆ ಬರುತ್ತೆ, ಈ ಮಹರ್ಷಿ ರುಚಿಕ ಮಹರ್ಷಿ ಮಹಾ ತಪಸ್ವಿ ಹೌದೇನೋ ನಿಜವೇ, ಆದರೆ ಎಷ್ಟಾದ್ರೂ ತನ್ನ ಪತ್ನಿ ಅನ್ನುವಂತಹ ಒಂದು ವ್ಯಾಮೋಹ ಅಥವಾ ತನ್ನದೊಂದು ಇರುತ್ತದಲ್ಲ, ಆ ಕಾರಣದಿಂದ ಅವಳಿಗೆ ಶ್ರೇಷ್ಠವಾದ ಮಂತ್ರಗಳಿಂದ ಅಭಿಮಂತ್ರಿತವಾಗಿರುವಂತಹ ಪಾಯಸ ಕೊಟ್ಟಿರಬಹುದೇನೋ ಅಂತ ಅವಳು ಗ್ರಹಿಸಿ ಮಗಳ ಹತ್ರ ಹೋಗಿ, ಮಗಳೇ ನಿನ್ನ ಪಾಯಸ ನನಗ್ ಕೊಡು, ನನ್ನ ಪಾಯಸ ನೀನ್ ತಗೋ ಅಂತ ಹೇಳ್ತಾಳೆ. ಹಾಗೆ ಮಗಳು ಪಾಪ ಮುಗ್ಧಳಾಗಿ ತಾಯಿ ಕೇಳಿರೋದ್ರಿಂದ ಅದನ್ನು ಒಪ್ಕೊಳ್ತಾಳೆ. ಆವಾಗ ಬ್ರಾಹ್ಮ ಮಂತ್ರಗಳಿಂದ ಅಭಿಮಂತ್ರಿತವಾಗಿರುವಂತಹ ಪಾಯಸ ಸತ್ಯವತಿಯ ತಾಯಿ ಗಾಧಿರಾಜನ ಮಡದಿ ಅದನ್ನ ಗ್ರಹಿಸ್ತಾಳೆ. ಕ್ಷಾತ್ರ ಮಂತ್ರಗಳಿಂದ ಅಭಿಮಂತ್ರಿತವಾಗಿರುವಂತಹ ಪಾಯಸ ಗಾಧಿರಾಜನ ಮಗಳು ರುಚಿಕ ಮಹರ್ಷಿಯ ಪತ್ನಿ ಸತ್ಯವತಿ ಗ್ರಹಿಸ್ತಾಳೆ. ನಂತರ ಬಂದಂತಹ ರಚಿಕನಿಗೆ ಇದೆಲ್ಲ ಅರ್ಥವಾಗಿ ಅವನು ಹೇಳ್ತಾನೆ, ಎಂತಹ ಅನರ್ಥದ ಕೆಲಸವಾಯಿತು ಅಂತ ಕೇಳಿದಾಗ ಏನಾಯ್ತು ಅಂದ್ರೆ ಹೇಳ್ತಾನೆ, ನಿಮ್ಮ ಉದರದಲ್ಲಿ ಹೀಗೆ ನಿಮಗೆ ಸ್ವಭಾವಕ್ಕೆ ವಿರುದ್ಧವಾಗಿರುವಂತಹ ಸಂತಾನ ಹುಟ್ಟಲಿದೆ ಇನ್ಮೇಲೆ ಅಂತ. ಅವಾಗ ಅವರು ಸತ್ಯವತಿ ಮತ್ತು ಅವರ ತಾಯಿ
ತಪ್ಪನ್ನು ಅರಿವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆದ್ರೆ ಅವನು ಹೇಳ್ತಾನೆ, ವೇದ ಮಂತ್ರಗಳಿಂದ ಅಭಿಮಂತ್ರಿತವಾಗಿರುವಂತಹದ್ದು ಅದು ಯಾವತ್ತೂ ಸುಳ್ಳಾಗಲಾರದು. ನಾನೇನ್ ಮಾಡ್ಬೋದಿಲ್ಲ ಅಂದ್ರೆ ನನ್ನ ತಪಶ್ಚರ್ಯವನ್ನು ಎಲ್ಲವನ್ನು ಎರಕ ಹಾಕಿ ನಾನು ಅದನ್ನ ಒಂದು ತಲೆಮಾರಿನ ಮುಂದಕ್ಕೆ ಹಾಕಬಹುದು ಅಂತ ಹೇಳ್ತಾರೆ. ಅಂದ್ರೆ ಸತ್ಯವತಿಯ ಈಗ ಹುಟ್ಟುವ ಸಂತಾನವೇ ಕ್ಷಾತ್ರ ತೇಜಸ್ಸಿನಿಂದ ಕೂಡಿದ್ದಾಗದೆ ಅವನ ಮುಂದಿನ ಸಂತಾನ ಕ್ಷಾತ್ರ ತೇಜಸ್ಸಿನಿಂದ ಕೂಡಿರುವಂತಹದ್ದಾಗತ್ತೆ. ಒಂದು ತಲೆಮಾರು ಕನಿಷ್ಠ ಪಕ್ಷ ನೀವು ಅದನ್ನ ನೋಡ್ಲಾರ್ರಿ ಅನ್ನೋದು ಅವನ ಆಶಯ. ಸರಿ ಅಂತ ಹೇಳಿದಾಗ ಆವಾಗ ಆ ಮಂತ್ರಪೂತವಾಗಿರುವಂತಹ ಪಾಯಸದಿಂದ ಹುಟ್ಟಿರುವಂತಹ ಸತ್ಯವತಿಯ ಗರ್ಭದಲ್ಲಿ ಹುಟ್ಟಿರುವಂತಹವನೇ ಜಮದಗ್ನಿ. ಆ ಜಮದಗ್ನಿ ಹುಟ್ಟಿದ ನಂತರ ಮುಂದೆ ಈ ರೀತಿ ಆಗುವಂತಹದ್ದನ್ನು ನಾನು ನೋಡಬಾರ್ದು, ಅಂದ್ರೆ ಜಮದಗ್ನಿ ಮಗ ಕ್ಷಾತ್ರ ತೇಜಸ್ಸಿನಿಂದ ಕೂಡಿರುವಂತಹದ್ದನ್ನು ನಾನು ನೋಡಬಾರ್ದು ಎನ್ನುವ ಭಾವನೆಯಿಂದ ಅವಳು ಸತ್ಯವತಿ ದೇವಿ ಕೌಶಿಕಿ ಎನ್ನುವಂತಹ ನದಿಯ ರೂಪ ತಾಳಿ ಅವಳು ಲೋಕ ಕಲ್ಯಾಣಕ್ಕಾಗಿ ನದಿಯ ರೂಪದಲ್ಲಿ ಹರ್ಕೊಂಡು ಹೋಗ್ತಾಳೆ. ಈ ಕಡೆ ಜಮದಗ್ನಿ ಅನ್ನುವಂಥವನು ರೇಣು ಎನ್ನುವನ ಮಗಳು. ರೇಣು ಅನ್ನುವಂಥವನು ಕ್ಷತ್ರಿಯನೇ ಏನೋ ಬ್ರಾಹ್ಮಣನೇನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ. ಆದ್ರೆ ರೇಣು ಅನ್ನುವನ ಮಗಳಾಗಿರುವಂತಹ ರೇಣುಕೆಯನ್ನ ಮದುವೆ ಆಗ್ತಾನೆ. ಜಮದಗ್ನಿ ಮತ್ತು ರೇಣುಕೆಯಿಂದ 3 ಪುತ್ರರು ಪಡ್ಕೊಳ್ತಾರೆ. ಅದರಲ್ಲಿ ವಸುಮಂತ ಪ್ರಧಾನನು, ಮಧ್ಯವನ ಹೆಸರೇನೋ ಇದೆ, ಕಿರಿಯವನು ಪರಶುರಾಮನು. ಈ ಪರಶುರಾಮನೇ ವಾಸುದೇವ ಮೂರ್ತಿ ಅಂಶ, ನಾರಾಯಣ ಅಂಶ ಅಂತ ಈ ದಶಾವತಾರಗಳಲ್ಲಿ ಈ ಪರಶುರಾಮನ ಹೆಸರು ಇರುವಂತಹದ್ದು. ಈ ಪರಶುರಾಮನಿಗೆ ಹಯ ಕುಲ ಮೃತ್ಯು ಅನ್ನುವಂತಹ ಬಿರುದು ಇದೆ. ಇವನು ಹೈಹಯ ವಂಶದ ರಾಜರುಗಳನ್ನ ಅಲ್ದೇನು ಇಡೀ ಭೂಮಂಡಲದಲ್ಲಿ ಕ್ಷತ್ರಿಯ ವಂಶವೇನೆ ನಿರ್ವಂಶವಾಗಬೇಕು ಅನ್ನುವಂತಹ ಪಣ ತಟ್ಟಿರುವಂತಹವನು ಅವನೇ ಈ ಪರಶುರಾಮ ಅನ್ನುವಂತಹ ಮಾತನ್ನು ಹೇಳಿದಾಗ ಪರೀಕ್ಷಿತ ರಾಜನಿಗೆ ಸಹಜವಾಗಿ ಕುತೂಹಲ ಹುಟ್ಟುತ್ತದೆ. ಏನು, ಯಾಕೆ ಆ ಹೈಹಯ ವಂಶದವರನ್ನ ಇವನು ಅಟ್ಟಾಡಿಸಿ ಸಂಹಾರ ಮಾಡ್ದ? ಯಾಕೆ 21 ಬಾರಿ ಭೂಮಿಯನ್ನ ಸಂಚಾರ ಮಾಡ್ತಾ ಎಲ್ಲಾ ಕ್ಷತ್ರಿಯರನ್ನ ಹುಡುಕಿ ಕೊಂದ? ಅದೇನು ಅವರಲ್ಲಿ ಅಂತಹ ದ್ವೇಷ ಹುಟ್ಟಾಗಿತ್ತು? ವಾಸುದೇವನ ಅಂಶ ಅಂತ ಆದ್ರೂನುವೆ ಇವನು ಯಾಕೆ ಹೀಗೆ ಕೆಲಸಗಳನ್ನ, ಅಂದ್ರೆ ಹಿಂಸಾತ್ಮಕವಾಗಿರೋ ಯುದ್ಧಾದಿಗಳ ಕೆಲಸಗಳನ್ನ, ಸಂಹಾರಾದಿಗಳ ಕೆಲಸವನ್ನ ಯಾಕೆ ಮಾಡುವಂತಹದ್ದಾದ ಅದು ಕ್ಷತ್ರಿಯರನ್ನ? ಈ ಪ್ರಶ್ನೆ ಕೇಳಿದಾಗ ಶುಕ ಮಹರ್ಷಿ ಕತೆಗೆ ಮುಂದುವರಿಸ್ತಾನೆ. ಮೊನ್ನ ಹೈಹಯ ಅನ್ನುವಂತಹ ವಂಶದಲ್ಲಿ ಒಬ್ಬ ಉತ್ತಮನಾಗಿರುವಂತಹ ಕಾರ್ತವೀರ್ಯ, ಕ್ಷತ್ರಿಯೋತ್ತಮನಾಗಿರುವಂತಹ ಅಂದ್ರೆ ಒಳ್ಳೆ ಪರಾಕ್ರಮದಿಂದ ಕೂಡಿರುವಂತಹ ಕಾರ್ತವೀರ್ಯ ಅನ್ನುವಂಥವನು. ಇವನಿಗೆ ಕಾರ್ತವೀರ್ಯಾರ್ಜುನ ಅಂತನೂ ಹೆಸರು, ಸಹಸ್ರಾರ್ಜುನ ಅಂತಲೂ ಹೆಸರು, ಕಾರ್ತವೀರ್ಯ ಅಂತಲೂ ಹೆಸರು. ಯಾಕೆ ಸಹಸ್ರಾರ್ಜುನ ಅಥವಾ ಸಹಸ್ರಾರ ಅಂತ ಹೇಳಿದ್ರೆ, ಇವನು ದತ್ತಾತ್ರೇಯನ ಪರಮ ಭಕ್ತ. ಅವನ ದತ್ತಾತ್ರೇಯನ ಉಪಾಸನೆಯಿಂದ ಇವನು ತನಗೆ 1000 ಭುಜಗಳ ಪರಾಕ್ರಮವನ್ನು ಅಥವಾ 1000 ಭುಜಗಳನ್ನು ಪಡೆದುಕೊಂಡಿದ್ದ. ಆದ್ರಿಂದ ಇವನಿಗೆ ಸಹಸ್ರಬಾಹು ಅಂತಲೂ ಹೆಸರು. ಸಹಸ್ರಬಾಹು ಇರೋದ್ರಿಂದ ಇವನಿಗೆ ಸಹಸ್ರಾರ, ಸಹಸ್ರಾರ್ಜುನ ಅಂತಲೂ ಹೆಸರು. ಹೀಗಾಗಿ 1000 ಭುಜಗಳ ಪರಾಕ್ರಮ ಇರೋದ್ರಿಂದ ಅವನು ಯಾವ ಯುದ್ಧದಲ್ಲಿ ಸೋಲ್ತಾ ಇರಲಿಲ್ಲ. ಜೊತೆಗೆ ಅವನ ಇಂದ್ರಿಯ ಶಕ್ತಿ, ಮನಃಶಕ್ತಿ, ತೇಜಸ್ಸು, ಪರಾಕ್ರಮ ಮತ್ತು ದತ್ತಾತ್ರೇಯರ ಉಪಾಸನೆಯಿಂದ ಅಣಿಮಾದಿ ಸಿದ್ಧಿಗಳನ್ನ, ಎಲ್ಲ ಯೋಗ ಶಕ್ತಿಗಳನ್ನ ಎಲ್ಲವನ್ನೂ ಪಡೆದುಕೊಂಡಿರುವಂಥವನು. ಅಂತಹ ಆ ಕಾರ್ತವೀರ್ಯ ಇಷ್ಟೆಲ್ಲ ಪಡೆದುಕೊಂಡ ಮೇಲೆ ಒಂದು ರೀತಿ ಅಹಂಕಾರ ಅನ್ನುವಂತಹದ್ದು ಬರೋದು ಸಹಜವೇನೆ. ಅಂತಹ ಸಂದರ್ಭದಲ್ಲಿ ಅವನು ಒಂದು ಮದೋನ್ಮತ್ತನಾಗಿ ತನ್ನ ಎಲ್ಲ ಪತ್ನಿಯರ ಜೊತೆಗೆ ಜಲಕ್ರೀಡೆ ಆಡ್ತಾ ಇರುವಂತಹ ಸಂದರ್ಭ, ರೇವಾ ನದಿಯಲ್ಲಿ, ರೇವಾ ಎನ್ನುವಂತಹ ನದಿಯಲ್ಲಿ ಜಲಕ್ರೀಡೆ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಆ
ತನ್ನ ಪತ್ನಿಯರಿಗೆ ಅನುಕೂಲವಾಗಲಿ ಅನ್ನುವಂತಹ ರೀತಿಯಲ್ಲಿ ತನ್ನ 1000 ಭುಜಗಳಿಂದ ನದಿಯ ಪ್ರವಾಹವನ್ನ ಅಡ್ಡಗಟ್ಟಿ ನಿಲ್ಲಿಸ್ತಾನೆ, ಅವ್ರಿಗೆ ಆಟ ಆಡ್ಲಿಕ್ಕೆ ಚೆನ್ನಾಗಿ ನೀರು ಸಿಗ್ಲಿ ಅನ್ನೋಂತ. ಆ ಅಡ್ಡಗಟ್ಟಿರುವಾಗ ಆ ನೀರಿನ ಹಿನ್ನೆಲೆ ಪ್ರವಾಹ, ನಾವು ಈ ಡ್ಯಾಮ್ಗಳಲ್ಲೆಲ್ಲ ನೀರು ಬಿಟ್ಟಾಗ ಹಿನ್ನೀರು ಅಂತೇನು ಹೇಳ್ತೀವಿ, ಬ್ಯಾಕ್ ವಾಟರ್. ಆ ಬ್ಯಾಕ್ ವಾಟರ್ ಇಂದ ಹಿನ್ನೀರಿನಿಂದ ರಾವಣ ಮಾಹಿಷ್ಮತಿ ಎನ್ನುವಂತಹ ನಗರದ ಪಕ್ಕದಲ್ಲಿ, ಮಾಹಿಷ್ಮತಿ ಇವನ ಕ್ಷತ್ರಿಯನ ಇವನು ಸಹಸ್ರಾರ್ಜುನನ ರಾಜಧಾನಿಯಾಗಿತ್ತು. ಅದ್ರ ಹಿಂದೆನೆ ಇರುವಂತಹ ಒಂದು ನದಿ ತೀರದಲ್ಲಿ, ಅದೇ ರೇವಾ ನದಿ ತೀರದಲ್ಲಿಯೇ ರಾವಣ ಆ ಮರಳಿನ ಲಿಂಗ ಮಾಡಿ ಅದಕ್ಕೆ ಪೂಜೆ ಮಾಡ್ತಿರ್ತಾನೆ. ಇವನು ನದಿ ಪ್ರವಾಹವನ್ನ ನಿಲ್ಲಿಸಿರೋದ್ರಿಂದ ಆ ಹಿನ್ನೀರಿನಲ್ಲಿ ಅವನ ಮರಳು ಲಿಂಗ, ಸೈಕತ ಲಿಂಗ ಕೊಚ್ಕೊಂಡು ಹೋಗುತ್ತೆ. ಅದರಿಂದ ಕೋಪಾವಿಷ್ಟನಾಗಿ ರಾವಣ ಇವನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಇವನನ್ನ ಈ ಸಹಸ್ರಾರ್ಜುನ ಆ ರಾವಣನನ್ನ ಸುಮ್ಮನೆ ಯಾವುದೇ ಶ್ರಮ ಇಲ್ಲದೇನೆ ಆ ಎಲ್ಲ ಹೆಂಗಳೆಯರ ಎದುರುಗಡೆನೆ ಅವನನ್ನ ಎತ್ಕೊಂಡು ಹೋಗಿ ಅರಮನೆಗೆ ಹಾಕ್ತಾನೆ ಮಹೇಶ್ವತಿ ನಗರದಲ್ಲಿ. ಅಂದ್ರೆ ಅಂತಹ ಪರಾಕ್ರಮಿ ರಾವಣನಂತಹ ಮಹಾಬಲನಿಗೆ ಈ ಇವನನ್ನ ಸುಮ್ಮನೆ ಆಟ ಆಡ್ಕೊಂಡು ಎತ್ಕೊಂಡು ಹೋಗುವ ಹಾಗೆ ಹೋಗ್ತಾನೆ. ಆ ಹೆಣ್ಮಕ್ಳ ಜೊತೆಗೆ, ಅರಸಿಯರ ಜೊತೆಗೆ ಆಟನೂ ಆಡ್ತಾ ಇದ್ದಾನೆ, ಇವನ್ ಜೊತೆಗೆ ಯುದ್ಧವಾಡಿ ಇವನನ್ನ ಬಂಧಿಸಿ ಅರಮನೆಗೂ ಹಾಕ್ತಾ ಇದ್ದಾನೆ. ಅಂದ್ರೆ ಎಡಗೈ ಕೆಲಸ ಅನ್ನೋ ಮಟ್ಟದಲ್ಲಿ ಹಾಗೆ. ಆಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ಅವನನ್ನ ಅಲ್ಲಿಂದ ಬಿಟ್ಟ ಅಂತ. ಇಂತಹ ಮಹಾಪರಾಕ್ರಮಿ ಅವನು ಕಾರ್ತವೀರ್ಯ. ಹೀಗೆ ಒಂದ್ ದಿವಸ ಇಂತಹ ಮಹಾಪರಾಕ್ರಮಿ ಆ ಕಾರ್ತವೀರ್ಯ ಒಂದ್ ದಿವಸ ಕಾಡಿನಲ್ಲಿ ಹೀಗೆ ಸಂಚಾರ ಮಾಡ್ತಾ ಹೋಗುವಂತಹ ಸಂದರ್ಭದಲ್ಲಿ ಜಮದಗ್ನಿ ಆಶ್ರಮಕ್ಕೆ ಹೋಗಿ ಸೇರ್ತಾನೆ. ಅಲ್ಲಿ ಇವನ ಕಾಡಿಗೆ ಬೇಟೆಗೆ ಹೋಗಿದ್ದಾನೆ ಅಂದ್ರೆ ಅವನ ಜೊತೆಗೆ ಇರುವಂತಹ ಒಂದು ರಾಜ ದರ್ಬಾರು ಎಲ್ಲ ಸಾಕಷ್ಟು ಜನ ಸೈನಿಕರು, ಕಾಲಾಳುಗಳು, ಪದಾತಿಗಳು, ಸೇನಾಧಿಪತಿಗಳು, ಮಂತ್ರಿ, ಅವರು ಏನಿರ್ತಾರೆ ಬಹಳ ಜನ ಬಂದಿರ್ತಾರೆ. ಆ ಎಲ್ಲರೂ ಈ ಜಮದಗ್ನಿ ಆಶ್ರಮಕ್ಕೆ ಹೋದಾಗ ಜಮದಗ್ನಿಯಲ್ಲಿರುವಂತಹ ಕಾಮಧೇನು ಎನ್ನುವಂತಹ ಒಂದು ಹಸು, ಆ ಹಸುವಿನ ಒಂದು ಪ್ರಭಾವದಿಂದ ಆ ರಾಜನಿಗೆ ಯೋಗ್ಯವಾದಂತಹ ಸತ್ಕಾರಾದಿಗಳನ್ನ ಆ ಜಮದಗ್ನಿ ಮಹರ್ಷಿ ಮಾಡ್ತಾನೆ. ಆ ಎಲ್ಲ ಐಶ್ವರ್ಯ ಪ್ರಾಪ್ತವಾಗಿದ್ದು ಆ ಕಾಮಧೇನುವಿನಿಂದ ಎಂಬುದನ್ನು ಗ್ರಹಿಸಿದಂತಹ ಆ ರಾಜ ಕಾರ್ತವೀರ್ಯ, ನಾನು ರಾಜನು, ನನಗೆ ಸಮಾನವಾಗಿರುವಂತಹ ಒಂದು ಸ್ವಾಗತ ಇತ್ಯಾದಿಗಳನ್ನ ನೀವು ಮಾಡ್ತಾನಲ್ಲ, ಇಂತಹ ಸಾಮರ್ಥ್ಯ ಬಂದಿದ್ದು ಎಲ್ಲಿಂದ ಅಂತ ಯೋಚನೆ ಮಾಡಿ ಅದು ಕಾಮಧೇನುವಿನಿಂದ ಅಂತ ಗೊತ್ತಾದಾಗ ಆ ಕಾಮಧೇನುವನ್ನ ಅಲ್ಲಿಂದ ಬಲಪೂರ್ವಕವಾಗಿ ಸೈನಿಕರಿಗೆ ಹೇಳಿ ಕರೆದುಕೊಂಡು ಹೋಗ್ತಾನೆ. ಅವನು ಆ ಕಾಮಧೇವನ್ನು ತೆಗೆದುಕೊಂಡು ಆಚೆ ಹೋದ ಮೇಲೆ ಈ ಕಡೆ ಪರಶುರಾಮ ಬಂದು ಕೇಳ್ತಾನೆ, ಏನಾಯ್ತು ಅಂತ ಹೇಳಿದಾಗ ಅವನು ಹೀಗೀಗೆ ಎಲ್ಲ ಕಾರ್ತವೀರ್ಯನು ಬಂದು ಇವನನ್ನೆಲ್ಲ ಹೀಗೆ ಕಾಮಧೇನವನ್ನು ತೆಗೆದುಕೊಂಡು ಹೋಗಿದ್ದಾನೆ ಅಂತ. ಅವಾಗ ಅವನಿಗೆ ಕೋಪಾವಿಷ್ಟನಾಗಿ, ಈಗಾಗಲೇ ಪರಶುರಾಮನ ಉದಯ ಹೇಗಾಗಿದೆ, ಕ್ಷಾತ್ರ ಮಂತ್ರಗಳಿಂದ ಅಭಿಮಂತ್ರಿತವಾಗಿರುವಂತಹ ಆ ಇದು ಆ 2ನೇ ತಲೆಮಾರಿಗೆ ಅದರ ಪ್ರಭಾವ ಬೀರುತ್ತೆ ಅಂತ ಹೇಳಿರ್ತಾನಲ್ಲ ರಚಿಕ ಮಹರ್ಷಿ. ಇವಾಗ ಜಮದಗ್ನಿಯ ಮಗ ಈ ಪರಶುರಾಮ ಕ್ಷಾತ್ರಮಂತ್ರಗಳಿಂದ ಅಭಿಭೂತನಾಗಿರುವಂತವನು. ಆದ್ರಿಂದ ಇವನಿಗೆ ಆ ಸಿಟ್ಟು, ಕೋಪ, ಪರಾಕ್ರಮ ಎಲ್ಲ ಇರ್ತದೆ. ಅಲ್ಲಿ ತನ್ನ ಆಯುಧವಾಗಿರುವಂತಹ ಕೊಡಲಿಯನ್ನ, ಪರಶುವನ್ನ ತೆಗೆದುಕೊಂಡು, ಬಿಲ್ಲು ಬಾಣಗಳನ್ನ ತೆಗೆದುಕೊಂಡು ಆ ಹೈಹಯವನ್ನ ಬೆನ್ನಟ್ಟಿ ಮಾಹಿಷ್ಮತಿ ನಗರಕ್ಕೆ ಹೋಗ್ತಾನೆ. ಅಲ್ಲಿ ಬರುವಂತಹ ಹೋಗುವ ದಾರಿಯಲ್ಲಿ ಏನೇ ಹೈಹಯ ನೋಡ್ತಾನೆ, ಹಿಂದೆ ಇವನು ಬರ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಾದಾಗ ಅವನ ಚತುರಂಗ ಬಲವನ್ನ ಕರೆಸಿ ಅವನ ಜೊತೆಗೆ 17 ಅಕ್ಷೋಹಿಣಿ ಸೈನ್ಯವನ್ನ ಕಳಿಸ್ತಾನೆ ಈ ಪರಶುರಾಮನ ಜೊತೆಗೆ ಓಡಾಡ್ಲಿಕ್ಕೆ. ಆದ್ರೂ ಕೂಡ ಅವನು ಒಬ್ಬಂಟಿಗನಾಗಿ ಪರಶುರಾಮನು 17 ಅಕ್ಷೋಹಿಣಿ ಸೈನ್ಯವನ್ನ ನಿರ್ನಾಮ ಮಾಡ್ತಾನೆ. ಇದನ್ನು ನೋಡಿದಂತಹ ಇವನು ಕಾರ್ತವೀರ್ಯ ತಾನೇ ತನ್ನ ಸಹಸ್ರ ಭುಜಗಳಿಂದಲೂ 500 ಬಾಣಗಳನ್ನ ಒಟ್ಟಿಗೆ ಇವನ ಮೇಲೆ ಬೀಳ್ತಾನೆ. ಅಂದ್ರೆ 1000 ಭುಜಗಳಿಂದ ಒಂದು ಕೈಯಲ್ಲಿ ಬಿಲ್ಲು, ಒಂದು ಕೈಯಲ್ಲಿ ಬಾಣ ಹಿಡ್ಕೊಂಡು ಹೀಗೆ 500 ಬಾಣಗಳನ್ನ ಒಟ್ಟಿಗೆ ಇವನ ಮೇಲೆ ಆಕ್ರಮಣ ಮಾಡಿದಾಗ ಆ ಪರಶುರಾಮನು ತನ್ನ ಒಂದೇ ಬಾಣದಿಂದ ಆ 500 ಬಿಲ್ಲುಗಳನ್ನ ಕತ್ತರಿಸ್ತಾನೆ. ಇವ್ರ ಮಧ್ಯದಲ್ಲಿ ಭಯಂಕರವಾಗಿರುವಂತಹ ಯುದ್ಧ ನಡೆಯುತ್ತದೆ. ಆ ಸಹಸ್ರ ಬಾಹುಗಳಿಂದಲೂ ಅವನು ಕೈಗೆ ಸಿಕ್ಕಿರೋದನ್ನ ಎಲ್ಲವನ್ನು ಇವನ ಮೇಲೆ ತೂರಡ್ತಾನೆ. ಗಿಡ, ಪರ್ವತ, ಬೆಟ್ಟ, ಗುಡ್ಡ ಏನೇನು ಸಿಗ್ತದೆ ಎಲ್ಲಗಳನ್ನು ಇವನ ಮೇಲೆ ಹಾಕ್ತಾನೆ. ಇವನು ತನ್ನ ಕೈಯಲ್ಲಿರುವಂತಹ ಪರಶುವಿನಿಂದ, ಕೊಡಲಿಯಿಂದ ಅವೆಲ್ಲವನ್ನು ಛೇದನ ಮಾಡ್ತಾ ಇರ್ತಾನೆ. ಹೀಗೆ ಯುದ್ಧ ಗಂಭೀರವಾಗಿ ನಡೆದು ಕೊನೆಗೆ
ತನ್ನ ಪರಶುವಿನಿಂದ ಆ ಎಲ್ಲಾ 1000 ತೋಳಗಳನ್ನ ಕತ್ತರಿಸಿ ಆ ತೋಳುಗಳು ಭೂಮಿಯ ಮೇಲೆ ಬಿದ್ದ ತಕ್ಷಣದಲ್ಲಿ ಇವನು ನಿಸ್ತೇಜನಾಗ್ತಾನೆ. ಆಮೇಲೆ ಅವನ ಶಿರಸ್ಸನ್ನು ತುಂಡರಿಸ್ತಾನೆ. ಹೀಗೆ ಆ ಯುದ್ಧದಲ್ಲಿ ಆ ಹೈಹಯ ವಂಶದ ಎಲ್ಲಾ ಸೇನಾಧಿಪತಿಗಳು, ಕ್ಷತ್ರಿಯರು, ಆ ಊರಿನಲ್ಲಿರುವಂತಹ ಯಾರ್ಯಾರ ಕ್ಷತ್ರಿಯರು ಇದ್ದಾರೆ, ಇವನು ನನ್ನ ಆಶ್ರಮಕ್ಕೆ ಬಂದಾಗ ಇವನು ಇದ್ನೋ ಇಲ್ಲೋ ಅನ್ನೋದನ್ನು ಗಮನಿಸದೇನೆ ಯಾರ್ಯಾರ ಕ್ಷತ್ರಿಯರಿದ್ದಾರೆ ಅವ್ರು ಎಲ್ಲರನ್ನು ಹೊಡೆದು ಹಾಕೋದು ಅನ್ನೋದೊಂದನೇ ಕೆಲಸ ಮಾಡಿ ಬಂದಿರ್ತಾರೆ. ಹಾಗೆ ಮಾಡಿ ಅಲ್ಲಿಂದ ಆ ಕಾಮಧೇನು ಹಸುವನ್ನ ಬಿಡಿಸ್ಕೊಂಡು ಮನೆಗೆ ಆಶ್ರಮಕ್ಕೆ ಬಂದು ತಂದೆ ಹೇಳ್ತಾನೆ, ನಾನು ಅವರನ್ನೆಲ್ಲ ಕೊಂದುಬಿಟ್ಟು ಇದರನ್ನು ಬಡಿಸ್ಕೊಂಡ್ ಬಂದಿದ್ದೀನಿ ಅಂತ. ಆಗ ಜಮದಗ್ನಿ ಬಹಳ ಮಾರ್ಮಿಕವಾಗಿರುವಂತಹ ಮಾತನ್ನ ಹೇಳ್ತಾನೆ. ಇವತ್ತಿಗೂ ಕೂಡ ನಾವು ಅದನ್ನ ಗ್ರಹಿಸಬಹುದು. ಈ ಬ್ರಾಹ್ಮಣ ಸಮಾಜ ಹೋರಾಟ ಇವತ್ತಿನ ಕಾಲದಲ್ಲಿ ಸಂಘಟಿತರಾಗಿರ್ಬೇಕು ಅನ್ನೋದೆಲ್ಲ ಏನೇನು ಮಾತಾಡ್ತಾ ಇರ್ತಾರೆ, ಒಗ್ಗಟ್ಟು ಇತ್ಯಾದಿ ಮಾತಾಡ್ತಾರೆ, ಅವರೆಲ್ಲರೂ ಈ ಜಮದಗ್ನಿ ಮಾತುಗಳನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಏನ್ ಹೇಳ್ತಾನೆ, ವಯಂ ಹಿ ಬ್ರಾಹ್ಮಣಾಸ್ತಾತ ಕ್ಷಮಯಾರ್ಹಣತಾಂಗತಾಃ ಯಯಾ ಲೋಕ ಗುರುರ್ದೇವಃ ಪಾರಮೇಷ್ಠ್ಯಮಯಾತ್ ಪದಂ ಕ್ಷಮಯಾ ರೋಚತೆ ಲಕ್ಷ್ಮೀರ್ ಬ್ರಾಹ್ಮೀ ಸೌರೀ ಪ್ರಭಾ ಯಥಾ ಕ್ಷಮಿಣಾಮಾಶು ಭಾಗವಾಂ ಸ್ತುಷ್ಯತೆ ಹರಿರೀಶ್ವರಃ. ಮಗನೇ, ನಾವು ಬ್ರಾಹ್ಮಣರ ಕಣಯ್ಯ, ನಾವು ನಮ್ಮ ಕ್ಷಮಾಗುಣದಿಂದಲೇನೆ ಗೌರವವನ್ನ ಪೂಜಾರ್ಹತೆಯನ್ನ ಗಳಿಸಿರುವಂಥವ್ರು. ಕ್ಷಮಯ ಅರ್ಹಣತಾಂಗತಃ, ಕ್ಷಮೆಯಿಂದಲೇನೆ ನಾವು ಗೌರವವನ್ನ ಪೂಜ್ಯತೆಯನ್ನ ಗಳಿಸಿರುವಂಥವ್ರು. ಯಯಾ ಲೋಕ ಗುರುರ್ದೇವ ಪಾರಮೇಷ್ಠ್ಯಮಯಾತ್ಮದಂ, ಈ ಚತುರ್ಮುಖ ನಮ್ಮ ಮೂಲ ಪುರುಷನಾಗಿರುವಂತಹ ಬ್ರಹ್ಮನೂ ಕೂಡ ಅವನು ಕ್ಷಮಾಗುಣದಿಂದಲೇನೆ ಪರಮೇಷ್ಠಿ ಎನ್ನುವಂತಹ ಪದವನ್ನು ಏರಿರುವಂಥವನು. ಪಾರಮೇಷ್ಠ್ಯಮಯಾತ್ ಪದಂ, ಯಾವ ಕ್ಷಮೆ ಗುಣದಿಂದಲೇನೆ ಬ್ರಹ್ಮನು ಪರಮೇಷ್ಠಿ ಎನ್ನುವಂತಹ ಪದವನ್ನ ಏರಿದನೋ ಅಂತಹ ಕ್ಷಮಯ ರೋಚತೆ ಲಕ್ಷ್ಮೀ, ನಮಗೆ ಆ ಕ್ಷಮೆಯಿಂದಲೇನೆ, ಕ್ಷಮಾಗುಣದಿಂದಲೇನೆ ನಮಗೆ ಸಂಪತ್ತು ಬರುವಂತಹದ್ದು. ಸೌರಿ ಪ್ರಭಾ, ಸೂರ್ಯನಂತೆ ಕಾಂತಿ ಬರುವಂತಹದ್ದು. ಕ್ಷಮೆಯಿಂದಲೇನೆ ನಮಗೆ ಪೂಜ್ಯರು ಆಗಿರುವಂಥವ್ರು ನಾವು. ಅಷ್ಟೇ ಅಲ್ಲದೆ ಭಗವಂತನಾಗುವಂತಹ ಹರಿ ಯಾರಲ್ಲಿ ಕ್ಷಮಾ ಗುಣ ಇದೆ ಅವರನ್ನೇ ಬಹಳ ಇಷ್ಟಪಡೋದು ಕಣಯ್ಯ. ಕ್ಷಮಿಣ ಆಶು ಭಗವಾನ್ ಸ್ತುಷ್ಯತೆ ಹರಿರೀಶ್ವರ, ಭಗವಾನ್ ಹರಿ ಆ ಕ್ಷಮೆಯಿಂದಲೇನೆ ಬಹಳ ಬೇಗ ಸಂತುಷ್ಟನಾಗ್ತಾನಂತೆ ಕ್ಷಮಾಗುಣ ಉಳ್ಳವರಿಂದ. ಆದ್ರಿಂದ ನೀನು ಅವನನ್ನ ಸಂಹಾರ ಮಾಡ್ಕೊಂಡು ಬಂದೆ ಅಂತ ಹೇಳಿ ಅಭಿಮಾನದಿಂದ ಹೇಳ್ತಾ ಇದೆಯಲ್ಲ, ಅದು ನಮಗೆ ಯೋಗ್ಯವಾಗಿರುವಂತಹ ಕೆಲಸ ಅಲ್ಲ ಕಣಯ್ಯ ಅಂತ ಹೇಳ್ತಾನೆ ಜಮದಗ್ನಿ. ಅಷ್ಟೇ ಅಲ್ದೇನು ಇನ್ನೂ ಒಂದು ಮಹಾಪಾಪ ನಿನ್ನಿಂದ ಘಟಿಸಿದೆ. ಏನು ಅಂದ್ರೆ, ರಾಜ್ಞೋ ಮೂರ್ಧ ಅವಸಿಕ್ತಸ್ಯ ವಧೋ ಬ್ರಹ್ಮವದಾದ್ ಗುರು ತೀರ್ಥ ಸಂಸೇವಯ ಚಾಂಹೋ ಜಹ್ಯಂಗಾಚ್ಯುತ ಚೇತನಃ. ಪಟ್ಟಾಭಿಷಿಕ್ತನಾಗಿರುವಂತಹ ರಾಜನ ಸಂಹಾರ ಅನ್ನುವಂತಹದ್ದು ಅದು ಬ್ರಹ್ಮವಧೆಗಿಂತಲೂ ಘೋರವಾಗಿರುವಂತಹ ಪಾಪ. ನೀವು ಇಡೀ ಪುರಾಣಗಳಲ್ಲಿ ನಡೆದಿರುವಂತಹ ಯುದ್ಧಗಳನ್ನು ನೀವು ಗಮನಿಸಿದ್ರೆ, ಮತ್ತು ನಾವು ಆಧುನಿಕವಾಗಿ ಗಮನಿಸಿದಾಗ, ನಾವು ಯಾವುದೇ ನಮ್ಮ ರಾಜರುಗಳು, ಇತಿಹಾಸದಲ್ಲಿ ಬರುವಂತಹ ರಾಜರುಗಳ ಸ್ವಭಾವವನ್ನು ಗಮನಿಸಿದಾಗ, ಯುದ್ಧದಲ್ಲಿ ಸೋತಂತಹ ರಾಜನಿಗೆ ಕೊಲ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಪಟ್ಟಾಭಿಷಿಕ್ತ ರಾಜನು ಅವನು ನಾರಾಯಣ ಸ್ವರೂಪನು, ಭಗವಂತನ ಸ್ವರೂಪನು ಅನ್ನುವಂತಹದ್ದನ್ನ ಮೂಲಭೂತವಾಗಿರುವಂತಹ ಕಾರಣ. ಆ ಕಾರಣದಿಂದಲೇನೆ ಮೊಹಮ್ಮದ್ ಗೋರಿಗೋ ಗಜನಿಗೋ 16 ಬಾರಿ ಕ್ಷಮೆ ಮಾಡಿ ಕಳಿಸಿದ್ದು ಅನ್ನುವಂಥದ್ದು ನಾವೇನ್ ಹೇಳ್ತೀವಿ, ಮೂರ್ಖತನ ಅನ್ನುವಂತಹ ರೀತಿಯಲ್ಲಿ ನಾವು ಇವಾಗ ಅರ್ಥೈಸ್ತೀವಿ. ಆದ್ರೆ ಪಟ್ಟಾಭಿಷಿಕ್ತನಾಗಿರುವಂತಹ ರಾಜನಿಗೆ ಕೊಲ್ಕೂಡುದು ಅನ್ನುವಂತಹದ್ದು, ಮತ್ತು ಎಲ್ಲ ಯುದ್ಧಗಳಲ್ಲಿ ನೋಡಿದ್ರೂ ರಾಜನನ್ನ ಸೆರೆ ಹಿಡಿಯಲಾಗ್ತದೆ ಹೊರತು ಅವನನ್ನು ಸಂಹಾರ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅವನು ಭಗವಂತನ ಒಂದು ಸ್ವರೂಪ ಅನ್ನುವಂತಹ ರೂಪದಲ್ಲಿ ಗ್ರಹಿಸ್ತಾ ಇದ್ರು. ಆ ಕಾರಣದಿಂದ ರಾಜನಾಗಿರುವಂತವನನ್ನ ನೀನು ಹತ್ಯೆ ಮಾಡಿದೆಯಲ್ಲ, ಅದು ಬ್ರಹ್ಮವಧಾತ್ ಗುರು, ಬ್ರಹ್ಮ ಹತ್ಯೆಗಿಂತಲೂ ಘೋರವಾಗಿರುವಂತಹ ಪಾಪ. ಆ ಪಾಪವನ್ನು ಕಳೆದುಕೊಂಡು ಬರಬೇಕು ಅಂದ್ರೆ ನೀನು ತೀರ್ಥ ಸಂಸೇವಯ ಚಾಂಹೋಹೋ,
ಎಲ್ಲಾ ತೀರ್ಥಕ್ಷೇತ್ರಗಳ ಸ್ನಾನಾದಿಗಳನ್ನು ಮಾಡಿಕೊಂಡು ಬಂದ್ರೆ ಆವಾಗ ಅದರ ಪಾಪ ನಿನ್ನೇನಾದ್ರೂ ಕಡಿಮೆ ಆಗಬಹುದು. ಆದ್ರಿಂದ ಎಲ್ಲಾ ತೀರ್ಥಗಳ ಮಾಡೋದಕ್ಕೆ ತೀರ್ಥಯಾತ್ರೆಗೆ ಹೊರಡು ಅನ್ನುವಂತಹ ರೀತಿಯಲ್ಲಿ ಜಮದಗ್ನಿ ಆ ಪರಶುರಾಮನಿಗೆ ಬುದ್ಧಿ ಮಾತನ್ನು ಹೇಳಿ ತೀರ್ಥಯಾತ್ರೆಗೆ ಕಳಿಸ್ತಾರೆ. ಮುಂದೆ ಈ ಕಡೆ ನಡೆಯುವಂತಹ ಕಥೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಕಥೆ. ಆ ಕಥೆಯ ಭಾಗ 16ನೇ ಅಧ್ಯಾಯ ನಾವು ನಾಳೆ ಅಂದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ, ಬರೋ ಶನಿವಾರ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ 15ನೇ ಅಧ್ಯಾಯದ ಭಾಗವನ್ನ ಪರಶುರಾಮನ ಜನ್ಮ, ಆ ಜನ್ಮಕ್ಕೆ ಕಾರಣ, ಅವನಲ್ಲಿರುವಂತಹ ಕ್ಷಾತ್ರ ತೇಜಸ್ಸಿಗೆ ಕಾರಣ ಇತ್ಯಾದಿ ವಿಚಾರಗಳನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೋಡ್ತೇವೆ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ತೆ ಗುರು.